ನೋಡಿ, ಇಲ್ಲಿ ನೋಡ್ತಿರೋ ಘಟನೆ ನಮ್ಮ ಭಾರತ ದೇಶದಲ್ಲಿ ದುಮ್ಕಾ ಜಿಲ್ಲೆ ಮತ್ತೆ ಕುರ್ಮಹಟ್ಟಿ ಅನ್ನೋ ಒಂದು ಊರಲ್ಲಿ ಆಗಿರೋಂಥದ್ದು. ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟಿರೋ ಗಂಡ ಹೆಂಡತಿ ಇಬ್ರು ಪ್ರವಾಸಿಗಳನ್ನ ಹಲವಾರು ದೇಶಗಳಲ್ಲಿ 66 ದೇಶಗಳಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಪ್ರವಾಸ ಅನ್ನೋದು ಮಾಡ್ತಿದ್ರು. ಇವ್ರ ಮೇಲೆ ಸ್ವಲ್ಪ ಜನ ಅತ್ಯಾಚಾರದ ಪ್ರಯತ್ನ ಅನ್ನೋದು ಮಾಡಿದ್ದಾರೆ. ಈ ತರ ಆದ್ಮೇಲೆ ಇದು ಯಾರಿಗೂ ವಿಷಯ ಅನ್ನೋದೇ ಗೊತ್ತಿರ್ಲಿಲ್ಲ. ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ಗೆ ಬಂದು ಇವ್ರಿಗೆ ಆಗಿರೋ ಘಟನೆಯನ್ನ ಇವ್ರು ಹೇಳ್ಕೊಂಡ್ಮೇಲೆ ಇದು ಪೊಲೀಸವ್ರ ಕಣ್ಣಿಗೆ ಹೋಗಿರೋಂಥದ್ದು. ಅದಕ್ಕೂ ಮೊದಲು ಈ ವಿಷಯ ಯಾರಿಗೂ ತಿಳಿದಿರ್ಲಿಲ್ಲ. ಎಲ್ಲೆಲ್ಲಿಂದನೂ ನಮ್ಮ ಭಾರತ ದೇಶಕ್ಕೆ ಬರ್ತಾ ಇರ್ತಾರೆ. ಬಂದು ಹಲವಾರು ಜಾಗಗಳನ್ನ ನೋಡ್ಕೊಂಡು ನಮ್ಮ ಭಾರತದಲ್ಲಿರೋ ತುಂಬಾ ಚೆನ್ನಾಗಿರೋಂಥ ಪ್ಲೇಸ್ಗಳನ್ನ ನೋಡ್ಕೊಂಡು ಇತಿಹಾಸಗಳ ಬಗ್ಗೆ ತಿಳ್ಕೊಂಡು ಬೇರೆಯವ್ರಿಗೆ ಎಲ್ಲರಿಗೂ ಹೇಳ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಈ ತರ ಬರ್ತಾ ಇರೋರಿಗೆಲ್ಲ ಈ ತರ ಆಗ್ತಾ ಇದ್ರೆ, ಈ ತರ ಅತ್ಯಾಚಾರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಇಂಥ ನನ್ನ ಮಕ್ಳಿಗೆ ಏನೆಲ್ಲ ತಗೊಂಡು ಹೊಡಿಬೇಕು. ಇಂಥ ನನ್ನ ಮಕ್ಳು ಈ ತರ ಇರೋದ್ರಿಂದನೇ ತಾನೇ ನಮ್ಮ ದೇಶ ಇಷ್ಟು ಬೇಗ ಹಾಳಾಗ್ತಾ ಇರೋದು, ಇಂಥ ಘಟನೆಗಳೆಲ್ಲ ನಡೀತಾ ಇರೋದು. ಅವರು ಅಕಸ್ಮಾತ್ ಈ ತರ ನಮಗೆ ನಡೆದಿದೆ ಅಂತ ಹೇಳ್ಬಿಟ್ಟು ಬಂದು ಲೈವ್ ಬಂದು ಹೇಳ್ದಿರ ಇದ್ದಿದ್ರೆ ಇದು ಯಾರ ಕಣ್ಣಿಗೂ ಅನ್ನೋದು ಬೀಳ್ತಾ ಇರ್ಲಿಲ್ಲ. ಅವರಷ್ಟು ಅವರೇ ಲೈವ್ ಬಂದು ಅವ್ರಿಗೆ ಆಗಿರೋ ಘಟನೆನೆಲ್ಲ ಹೇಳ್ಕೊಂಡ್ಮೇಲೆ ಇದೆಲ್ಲರ ಕಣ್ಣಿಗೂ ಅನ್ನೋದು ಬೀಳ್ತಾ ಐತೆ. ಈ ಟೂರಿಸ್ಟರ್ಸ್ಗೆ ಎಲ್ಲ ಹಲವಾರು ಮಕ್ಕಳಿಗಾಗಿರ್ಬೋದು ತುಂಬಾ ಜನಕ್ಕೆ ಇದೇ ತರಹದ ರೇಪ್ ಪ್ಲೇಸ್ಗಳಂತೆ ಏನೇನೋ ಬಿಡ್ತಿದಾವೆ. ಈ ತರ ಮಾಡ್ತಿರೋ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅನ್ನಂಗಿದ್ರೆ ನಮ್ಮ ಸರ್ಕಾರ ಅನ್ನೋದು ಒಂದೇ ಒಂದು ಕಠಿಣವಾದಂತ ನಿರ್ಧಾರ ತಗೊಂಡು ಒಂದೊಳ್ಳೆ ಶಿಕ್ಷೆ ಅನ್ನೋದು ಕೊಟ್ರೆ ಇನ್ನೊಂದ್ಸಲಿ ಭಯ ಹುಟ್ಟಬೇಕು ಒಬ್ಬೊಬ್ರಲ್ಲಿ ಈ ತರ ಕೆಲಸ ಮಾಡ್ಬೇಕು ಅಂದ್ರೆ.